ಬರ್ತಾ ಬರ್ತಾ ನನಗೆ ಹೇಗಾಯ್ತು ಅಂದ್ರೆ ನನ್ನನ್ನು ತೊಡಸ್ಕೊಂಡೆ. ಆ ವ್ಯಕ್ತಿ ಹೇಗಿದ್ರು ಅಂದ್ರೆ ಒಳ್ಳೆ ಹೆಸರಿರುವಂತ ವ್ಯಕ್ತಿ. ನಾನು ಬೆಳಗ್ಗೆ ಹೋಗಿ ಅವ್ರನ್ನ ಎಬ್ಬಿಸ್ಬೇಕು. ಅವ್ರು ₹1 ಖರ್ಚು ಮಾಡಿದ್ರೆ ಅವ್ರ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ಅದನ್ನ ತೆಗೆದು ಲೆಕ್ಕ ಮಾಡಿ ನಾನೇ ಬರ್ದಿಡ್ಬೇಕು. ಈ ತರ ಎಲ್ಲ ಮಾಡ್ತಿದ್ದೆ. ತುಂಬಾ ನನ್ನನ್ನು ನಂಬಿದ್ರು. ನಾನು ಅಷ್ಟೇ ಅವ್ರನ್ನ ನಮ್ಮ ಮನೆಯವ್ರನ್ನ ಬಿಟ್ಟರೆ ನೆಕ್ಸ್ಟ್ ಅವರೇ ನನಗೆ ಅನ್ನೋ ತರ ನಾನು ಅಷ್ಟು ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೆ. ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಒಂದು ಜಗಳ ಆಗುತ್ತೆ ಅವ್ರಿಗೂ ನನಗೆ. ಮಾತಲ್ಲಿ ಬರುತ್ತೆ. ಅವ್ರೇನೋ ಒಂದು ನಡೀತಾ ಇರುತ್ತೆ. ಅವಾಗ ತುಂಬಾ ರೂಢಾಗಿ ಒಂದು ಪದ ಯೂಸ್ ಮಾಡ್ತಾರೆ. ನಾನು ಅಲ್ಲಿಂದ ಜಗಳ ಮಾಡ್ಕೊಂಡು ನಾನು ಬಂದ್ಬಿಡ್ತೀನಿ. ಆ ಸೆಟ್ಟಿಂದ ನಾನು ಹೊರಗಡೆ ಬಂದ್ಬಿಡ್ತೀನಿ. ಬಂದಮೇಲೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಬೇರೆ ಎಲ್ಲಾ ಪ್ರಯತ್ನನೂ ಮಾಡಕ್ ಟ್ರೈ ಮಾಡ್ತಾರೆ. ನಾನು ಎಲ್ಲೂ ಕನೆಕ್ಟ್ ಆಗಲ್ಲ. ನಾನು ವಾಪಸ್ ಬೇಡ, ನಾನು ದುಡ್ಡು ನಾನು ಕೊಟ್ಬಿಡಿ, ನಾನು ವಾಪಸ್ ಹೋಗ್ತೀನಿ ಊರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಸುತ್ತೂರು ಮಠಕ್ಕೆ ಹೋದೆ. ನಾನು ಓದಿದ್ದಲ್ಲೇ ಸುತ್ತೂರು ಮಠದಲ್ಲಿ ನನ್ನ ಎಜುಕೇಶನ್ ಆಗಿದ್ದು. ಇದೆಲ್ಲ ನೋಡಿದ್ನಲ್ಲ, ಜನನೇ ಇಷ್ಟೇ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಏನಾದ್ರು ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಸಂಘದ ಒಂದು ಕಾರ್ಯಕ್ರಮ ನಡೀತು, RSS. ಆ ಶಿಬಿರಕ್ಕೆ ನಾನು ಜಾಯ್ನ್ ಆಗಿ ಅಲ್ಲಿಂದ ನನಗೆ RSS ಪರಿಚಯ ಆಯಿತು. ಅಲ್ಲಿಂದ ಒಂದು 3-4 ವರ್ಷ ನಾನು ಟೈಮ್ ಕೊಟ್ಟೆ. 2015 RSS ಅಲ್ಲಿ ಇದ್ದೆ. ಆಮೇಲೆ RSS ಅಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಎಲ್ರಿಗೂ ಅದು ಇಷ್ಟ ಆಗೋದು. ಅಲ್ಲಿ ನೋಡಿ ನನ್ನ ಟ್ಯಾಲೆಂಟ್ನ ನೋಡಿ ಸುಮಾರು ಜನ ನನಗೆ ನೀನು ಈ ಫೀಲ್ಡ್ಗೆ ಹೋಗು, ಇನ್ನೇನಾದ್ರು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ನನ್ನನ್ನು ಹೊರಗಡೆ ತೊಗೊಂಬಂದರು. ಅದಾದ್ಮೇಲೆ ನಡೆದಿದ್ದೆಲ್ಲವೂ ಒಂದು